ನಮಸ್ತೆ ವೀಕ್ಷಕರೇ, ವಿಶ್ವ ನುಡಿ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್, ಸಾಹಸ ಕ್ರೀಡಾಪಟು. ನಾನು ಚಿತ್ರದುರ್ಗದವನು. ನಿಮಗೇನಕ್ಕೆ ಹೆಸರು ಬಂತು ಕೋತಿರಾಜ್ ಅಂದ್ಬಿಟ್ಟು? ನನಗೆ ಮಂಕಿ ಕಿಂಗ್ ಅಂತ ಅವಾರ್ಡ್ ಬಂತು. ನಮ್ಮ ಸ್ಪೈಡರ್ ಮ್ಯಾನ್ ಹಲ್ಕ್ ಮೂವಿ ಡೈರೆಕ್ಟರ್ ಅದರಲ್ಲ, ಸ್ಟ್ಯಾನ್ಲಿ ಜೋಸೆಫ್ ರೈಟ್ರು, ಅವರು ನನಗೆ ಕೊಟ್ಟ ಅವಾರ್ಡ್ ಇದು. ಏನಕ್ಕೆ, ಏನು ವಿಚಾರಕ್ಕೆ? ಅಂದರೆ ಕೋತಿಗಳ ಥರನೇ ಅಂಥದ್ದು ನೋಡಿ ಅವರೇ ನನ್ನ ಇಂಟರ್ವ್ಯೂ ಮಾಡಿ ಮಂಕಿ ಕಿಂಗ್ ಅಂತ ಅವಾರ್ಡ್ ಕೊಟ್ಟರು. ಓಕೆ, ನೀವು ಮಾಡೋಂಥ ಸಾಹಸ ಅಂತ ಇವು ಯಾವ ಘಟನೆಗಳು? ಕ್ಲೈಂಬಿಂಗ್, ಜೋಗ್ ಫಾಲ್ಸು. ಹೆಣ ಹೊತ್ಕೊಂಡು ಹತ್ತಿದ್ನಲ್ಲ, ಒಂದ್ಸರಿ ಬಿದ್ದೋಗಿ ಸೊಂಟ ಗಿಂಟೆಲ್ಲ ಏಟು ಬಿತ್ತು, ಬೆಡ್ ರೆಸ್ಟ್ ತೊಗೊಂಡು ಈಗ ಕಮ್ ಬ್ಯಾಕ್ ಆಗಿ ಜೋಗ್ ಫಾಲ್ಸ್ನ 18 ಸರಿ ಹತ್ತಿದ್ನಿ, 9 ಸರಿ ಡೆಡ್ ಬಾಡಿ ಹೊತ್ಕೊಂಡೆ ಹತ್ತಿದ್ನಿ. ಅಂದರೆ ಒಮ್ಮೆ ಒಬ್ಬರನ್ನ ಕಾಪಾಡಲಿಕ್ಕೆ, ಬಿದ್ದವ್ರನ್ನ ಕಾಪಾಡಲಿಕ್ಕೆ ಹೋಗಿ ನೀವು ಕೆಳಗೆ ಬಿದ್ದು? ಹೌದು, ನಾನೇ ಬಿದ್ದು ಸೊಂಟ ಗಿಂಟೆಲ್ಲ ಮುಗಿಸ್ಕೊಂಡೆ, ಈಗ ಕಮ್ ಬ್ಯಾಕ್ ಆಗಿ. ಹೆಂಗೆ ನಿಮ್ಮ ಸರ್ಕಾರದ ಸೌಲಭ್ಯ ಸಿಗುತ್ತಾ? ಸರ್ಕಾರ ಕಡೆ ನಾವು ಹೋಗಬಾರ್ದು, ನಮ್ಮ ಕೈಲಾಯ್ದು ನಮ್ಮ ದೇಶಕ್ಕೆ ನಾವೇನಾರು ಕೊಡಬೇಕು. ಸರ್ಕಾರ ಪ್ರೀತಿ ಪಟ್ಟು ಕೊಟ್ಟರೆ ಬೇಡ ಅನ್ನಬಾರ್ದು. ಯಾಕೆಂದರೆ ಈಗ ನೀವು ಸಾರ್ವಜನಿಕರ ಪರವಾಗಿ ಹೋಗ್ತೀರಾ. ಈಗ ಯಾರೇ ಬಿದ್ದರು, ಯಾರಿಗೇನಾದರೂ ಕೂಡ ಅವ್ರನ್ನ ಕಾಪಾಡಲಿಕ್ಕೆ ಅಂತ ನೀವು ಹೋಗ್ತೀರಾ. ಸೊ ನಿಮಗೇನಾದರೂ ಆದರೆ ನಿಮ್ಮ ಹೊಣೆ ಯಾರು ಅಂತ, ನಿಮಗೆ ಯಾರು ರಕ್ಷಣೆ ಕೊಡೋದು ಅಂತ? ಕನ್ನಡಿಗರು ಅವರೇ. ಕಾರಣ ಏನಂದರೆ, ನಾನು ಹುಟ್ಟಿದ ತಮಿಳ್ನಾಡು. ನನಗೆ ವಯಸ್ಸು 3 ಇದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ಕರ್ನಾಟಕ ಬಂದವನು. ಬಟ್ ನಾನು ಉಪವಾಸಿದ್ದಾಗ ಊಟ ಹಾಕಿ ನಾನು ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ತಂದದ್ದು ಕರ್ನಾಟಕ. ನಾನು ಕನ್ನಡಿಗ ನಾಯಿ ಹುಟ್ಟಲಿಲ್ಲ, ಕನ್ನಡಿಗ ನಾಯಿ ಸಾಯ್ಬೇಕು, ನನ್ನ ಕೊನೆ ಆಸೆ ಅದು. ಅದಕ್ಕೆ ನಾನು ಅಮೇರಿಕ ಹೋದರೂ ಕರ್ನಾಟಕ ಫ್ಲಾಗೆ ಹಾರಿಸೋದು, ಕನ್ನಡವೇ ಮಾತಾಡೋದು ಕೂಡ. ನನ್ನ ನಾಡು ನುಡಿನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು. ನಾನು ಕನ್ನಡಿಗ ನಾಯಿ ಸಾಯ್ಬೇಕು, ನಾನು ಅವ್ರನ್ನ ಗೆದ್ದರೆ ಸಾಕು. ಸರ್ಕಾರ ನಮ್ಮನ್ನು ಕೊಡುತ್ತೆ ಅಂತ ನಾನು ಏನೂ ಮಾಡ್ತಿಲ್ಲ. ಅವ್ರ ಪ್ರೀತಿ ಪಟ್ಟು ಏನಾರು ನಮ್ಮ ಸಾಹಸಕ್ಕೆ ಮೆಚ್ಚಿ ಏನಾರು ಹೆಲ್ಪ್ ಮಾಡಿದರೆ ನಾನು ಬೇಡ ಅನ್ನಲ್ಲ, ಅದನ್ನು ಸಹಕಾರ ಮಾಡ್ತೀವಿ. ಬಟ್ ನಾನು ಎಂದೂ ಸರ್ಕಾರ ಹತ್ರ ಹೋಗಿಲ್ಲ, ಅವರು ಏನು ನನಗೇನು ಹೆಲ್ಪ್ ಮಾಡಿಲ್ಲ. ಈಗ ನೀವು ಎಷ್ಟೋ ಮಕ್ಕಳನ್ನ ದತ್ತು ತಗೊಂಡು ಅವ್ರನ್ನ ಬೆಳೆಸ್ತಾರೆ ಅಂತ ಗೊತ್ತಾಯಿತು, ಅದ್ರ ಬಗ್ಗೆ ಹೇಳ್ತೀರಾ? ದತ್ತು ಅಲ್ಲ, ನಾನೇ ಒಂದು ಕ್ಲಬ್ ಥರ ಮಾಡಿಕೊಂಡು ಮಕ್ಕಳನ್ನ ಈ ಫುಟ್ಬಾತಲ್ಲಿ ಸಲೀಸನ್ ಗಾಂಜಾ ಹೊಡಿಯೋಂಥ ಮಕ್ಕಳನ್ನ ನಾನೇ ಮನೆಯಲ್ಲಿ ಇಟ್ಟು ಊಟ ತಿಂಡಿ ಕೊಟ್ಟು ಟ್ರೈನಿಂಗ್ ಕೊಡ್ತೀನಿ. 1 ವರ್ಷ 2 ವರ್ಷಕ್ಕೆಲ್ಲ ನ್ಯಾಷನಲ್ ಲೆವೆಲ್ ಹೋಗ್ಬಿಡ್ತಾರೆ. SLC ಮೇಲೆ ಹಂಗೆ ಮಿಲ್ಟ್ರಿ, ಪೊಲೀಸ್ ಅದು ಇದಕ್ಕೆ ಕಳಿಸ್ಬಿಡ್ತೀನಿ. ಇಲ್ಲಿವರೆಗೆ ಎಷ್ಟು ಜನ ನೀವು ಆ ಥರ ಮಾಡಿದ್ದೀರಾ? ಒಂದು 50 ಮಕ್ಕಳು. ಅವರು ಎಲ್ಲೆಲ್ಲಿದ್ದಾರೆ ಅಂತ ಏನು ಹೇಳ್ಬೋದಾ? ಜಮ್ಮು ಕಾಶ್ಮೀರಿಂದ ಹಿಡಿದು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಅದಾರೆ. ಅಲ್ಲ, ಯಾವ್ಯಾವ ರಂಗದಲ್ಲಿ ಇದ್ದಾರೆ ಅಂತ? ಲಾಯರ್ ಅದಾರೆ, ಪೊಲೀಸ್ ಅದಾರೆ, ಮಿಲ್ಟ್ರಿಯಲ್ಲಿ ಅದಾರೆ, ಮೆಡಿಕಲಲ್ಲಿ ಅದಾರೆ. ಅಂದರೆ ನರ್ಸಿಂಗಲ್ಲಿ, ಮತ್ತು ಡಾಕ್ಟ್ರು ಅಲ್ಲ, ನರ್ಸಿಂಗಲ್ಲಿ ಪ್ಯಾರಾಮೆಡಿಕಲ್ ಓದ್ತದೆ, ಮತ್ತು ಸಮಾಜ ಸೇವೆಯಲ್ಲೂ ಇದ್ದಾರೆ. ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಇದಂಗೆ ಕ್ಲೈಂಬಿಂಗು? 2006 ಸ್ಟಾರ್ಟ್, 20 ವರ್ಷ ಆಯಿತು. ಇಲ್ಲೇ ಮಾಡ್ತಾಯಿದ್ದೀರಾ? ಎಲ್ಲೆಲ್ಲಿ ಎಲ್ಲಪ್ಪ ಸಿಗುತ್ತೆ ಅಲ್ಲೆಲ್ಲ ಹೋಗಿ ಆಗ್ತಿರ್ತಾರೆ. ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಹೋಗಿದ್ದೀರಾ? ಪಾಸ್ಪೋರ್ಟ್ ನೋಡ್ಬೇಕು, ಎಲ್ಲೆಲ್ಲಿ ಹೋಗಿ ನಾನು ಅಂದರೆ ಲೆಕ್ಕ ಎಲ್ಲಷ್ಟು ಹೋಗಿದ್ದೀರಾ? ಅಲ್ಲ, ನಾನೇನೋ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ತುಂಬ ಕಡೆ ಹೋಗ್ತಿರ್ತೀವಿ, ಬರ್ತೀವಿ. ನಾನು ಯಾವುದು ಲೆಕ್ಕ ಇಟ್ಕಲ್ಲ. ಅಲ್ಲ, ತುಂಬ ಡೇಂಜರಸ್ ಅಂತ ಪ್ಲೇಸ್ ಅಂತ ಹತ್ತಿದ್ದೀರಾ ಅಂತಂದರೆ? ಜೋಗ ಬಿಟ್ಟರೆ ಇನ್ಯಾವುದು ನನಗೆ ಡೇಂಜರ್ ಅನಿಸಿಲ್ಲ, ಅದ್ರ ಮುಂದೆ ಯಾವುದು ಇದ್ದಿಲ್ಲ. ಜೋಗ ಅಷ್ಟು ಡೇಂಜರ್ ಅಂತೀರಾ? ಜೋಗ ಅಮೇರಿಕ ಏಂಜಲ್ ಫಾಲ್ಸ್ಗಿನ್ನ ಟಫ್ ಅಣ್ಣ. ಶಬಾಷ್. ಒಂದು ರೀತಿ ಬಾಹುಬಲಿ ಸಿನಿಮಾ ನೋಡ್ದಂಗೆ ಆಗುತ್ತೆ. ಫಿಲಿಮ್ನ ನನಗೆ ಹೋಲಿಸ್ಬೇಡಿ, ಅದು ಸಮಾಜಕ್ಕೆ ಸುಳ್ಳು ಹೇಳೋದು, ಅದೊಂದು ಬಿಸ್ನೆಸ್ಸು. ನಾನು ದೇಶಕ್ಕೆ ಮೆಡಲ್ ಅಂತ ತರೋದಕ್ಕೆ ಕೂತ್ಬರೋನು ಅಲ್ವೇ. ಮನೋರಂಜನೆಗೆ ನೋಡಿ ನಮ್ಮ ಪಿಕ್ಚರ್ಗಳನ್ನ, ಕನ್ನಡ ಪಿಕ್ಚರ್, ಇಂಡಿಯಾ ಪಿಕ್ಚರ್ನ ಆಚರಿಸೋಣ, ಸಪೋರ್ಟ್ ಮಾಡೋಣ. ನನ್ನ ಲೈಫಲ್ಲಿ ಫಾಲೋ ಮಾಡೋಕ್ಕೆ, ಮನೋರಂಜನೆಗೆ ಅಷ್ಟೇ ಫಾಲೋ ಮಾಡೋಕ್ಕೆ ರಾಜ್ಕುಮಾರಲ್ಲೇ ನಿಂತೋಯ್ತು. ಸೊ ನೀವು ಯೂತ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಹುಲಿ ಥರ ಇರ್ರಿ. ಹುಳು ತಿನ್ನೋದೋ ಅಥವಾ ಬೋನಲ್ಲಿ ಹೋಗಿ ಸಿಕ್ಕೊಳ್ಳೋದೋ ಆಗಬಾರ್ದು. ಹುಲಿ ಯಾವತ್ತೂ ಹುಲಿ ಥರ ಇರ್ರಿ. ಕಾಡಲ್ಲಿ ನೀವೇ ರಾಜರಾಗಿ ನೀವೇ ಖುಷಿಯಾಗಿ. ನಿಮ್ಗೆ ಯಾವ ರೀತಿಯ ಸಹಕಾರ ಅವಶ್ಯಕತೆ ಇದೆ ಈಗ? ಸರ್ಕಾರ ಎಲ್ಲರ ಸಹಕಾರ ಅಂತ ಏನಿಲ್ಲ, ಜನಗಳು ಬಂದಾಗ ಪ್ರೀತಿಯಿಂದ ಮಾತಾಡ್ತಾರೆ, ನನಗೆ ಹಿಂಗೆ ಬಂದಂತಾರೆ ಹೆಲ್ಪ್ ಮಾಡ್ತಾರೆ.
ಇದೇ ಸಾಕು ಅಂತೆಲ್ಲ ಹೇಳಲ್ಲ, ಅದು ನನ್ನದೇ ಯೂಟ್ಯೂಬ್ ಚಾನಲ್ ಇದೆಯಲ್ವ, ಅಡ್ವೆಂಚರ್ ಮಂಕಿ ಕ್ಲಬ್, ಅದರಿಂದ ನಾನು ಏನೋ ಮಾಡ್ತೀನಿ. ಯಾರು ಹಂಗೆ ನನಗೆ ಹೆಲ್ಪ್ ಮಾಡೋರು ಯಾರು ಒಂದು ಕ್ಯಾಮ್ರಾ ಒಂದು ಡ್ರೋನ್ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ನನಗೆ ವೀಡಿಯೋ ಮಾಡೋಕ್ಕೆ. ಯಾಕಂದರೆ ನನ್ನ ಕ್ಯಾಮ್ರಾಗೆ 100 ಅಡಿ 200 ಅಡಿ ತನಕ ಸಿಗ್ತೀನಿ. ನಾನು ಸಾವಿರಾರು ಅಡಿ ತಕ್ಕತ್ಬಿಡ್ತೀನಿ. ಹಂಗಾಗಿ ಡ್ರೋನ್ ಸಿಗೋಲ್ಲ. ಡ್ರೋನ್ ಬೇಕು, ಅದಕ್ಕೆ ಸ್ವಲ್ಪ ಓಡಾಡ್ತಾವೆ. ನಾನು ದುಡ್ಡೆಲ್ಲ ಈ ಗಿಂಟ ಮುರಿದಾಗ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಕಮ್ಬೇಕು ಆಗ್ತದೆ. ನೋಡೋಣ ದೇವ್ರ ಆಟ ಹೆಂಗೆ ನಡೀತೈತೆ. ಇಲ್ಲಿವರೆಗೆ ಎಷ್ಟಲ್ಲಿ ಹತ್ತಿದ್ದೀರಾ, ಎಷ್ಟಲ್ಲಿ ಕೆಳಗೆ ಬಿದ್ದಿದ್ದೀರಾ? ಲೆಕ್ಕಕ್ಕಿಲ್ಲ ಬರ್ತಾರೆ, ಲೆಕ್ಕಕ್ಕಿಲ್ಲ. ಅವೆಲ್ಲ ಮೂಳೆ ಗಿಳೆ ಎಲ್ಲ ಆಚೆ ಬಂದ್ಬಿಟ್ಟವ. 29 ಸರಿ ಫ್ರ್ಯಾಕ್ಚರ್ ಆಯಿತು, 11 ಆಪ್ರೇಷನ್, 4 ರಾಡವ. ಶಬಾಷ್. ನಾನು ಈಗ ನಾಳೆದು ಸತ್ತು ಇರೋ ಮನುಷ್ಯ ಕಳೆದೋ ಇರೋ ದಿನ ಹುಡುಕ್ಬಾರ್ದು, ಸಿಗಲ್ಲ ಬಿಟ್ಟಾಕ. ಅದು ಈಗಿರೋದು ಈಗ ಚೆನ್ನಾಗಿ, ನಾಳೆ ಚೆನ್ನಾಗಿ, ಹಳೇದು ಹುಡ್ಕೊಂಡು ಹೋಗ ತಪ್ಪದು. ಸೊ ನಿಮ್ಮ ಜೀವನ ಪೂರ್ತಿ ಇದೇ ಮಾಡ್ಬೇಕು? ಜೀವನನೇ ಇಲ್ಲ ಬರ್ದ. ನಾನು ಸತ್ತು ಭಾಳ ದಿವಸ ಆಯ್ತು, ಸುಮ್ಮನೆ ದೇಹ ಅಷ್ಟೇ, ಜೀವನನೇ ಇಲ್ಲ. ಏನು ಅಂಥ ಜೀವನ ಇದು, ಏನಿಲ್ಲ. ತುಂಬ ಮೈಕೈಯೆಲ್ಲ ನೋವಾಗುತ್ತೆ, ಹೋಗಿ ಮಕ್ಕಂತೀನಿ, ಊಟ ಮಾಡಿ ಮಕ್ಕಂಡ್ರೆ ಅಷ್ಟೇ. ಬೆಳಗ್ಗೆ ಎದ್ದು ಬಂದತ್ತೆ ಜನಗಳ ಚಪ್ಪಾಳೆಯಿಂದ ಅದೊಂದು ಖುಷಿ ಆಗುತ್ತೆ. ಏನೋ ಒಂದು ಇತಿಹಾಸ, ಒಂದು ಹಿಸ್ಟ್ರಿ ಉಳಿಸ್ಬೇಕು ಅಂತ ಮಾಡ್ತಾರೆ. ಅದು ನೀವು ಕೋಟೆನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಬಂದದ್ದಿಲ್ಲ, ಹಂಗೆ ಬಂದದ್ದಿಲ್ಲ. ನಾನು ಏನು ಮಾಡೋಣ, ಇಲ್ಲೇ ಬಂದ್ಕೊಂಡು ಹತ್ತಕ್ಕಿತ್ತಕ್ಕೆಲ್ಲ ಸಪೋರ್ಟ್ ಚೆನ್ನಾಗಿ ಮಾಡಿದರು. ನಮ್ಮ ಚಿತ್ರದುರ್ಗ ಮತ್ತು ನಮ್ಮ ಕರ್ನಾಟಕ ಜನತೆ ಇಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿ ನಾನು ಬೆಳೆಸಿರು. ಅಪ್ಪಾಜಿ ನಮಸ್ತೆ ಅಪ್ಪಾಜಿ, ಹಿಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಇಲ್ಲಿದ್ದು ಮಾಡಿದರು. ಆಮೇಲೆ ಈ ಕೋಟೆ ನಮ್ಮ ಕರ್ನಾಟಕ ಹುಟ್ಟಿರೋಂಥ ಜಾಗ ಈ ಚಿತ್ರದುರ್ಗ, ಚಂದ್ರವಳ್ಳಿಯಲ್ಲೇ ಹುಟ್ಟಿದ್ದು ನಮ್ಮ ಕರ್ನಾಟಕ. ಹಾಗಾಗಿ ಇಲ್ಲಿರೋ ದೇವ್ರುಗಳು ನನ್ನ ಆಶೀರ್ವಾದ ಮಾಡುತ್ತೆ, ಸಾಕು. ನನ್ನದು ಅಡ್ವೆಂಚರ್ ಮಂಕಿ ಕ್ಲಬ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸ್ಪಾನ್ಸರ್ ಆಗುತ್ತೆ. ರಾಂಗ್ ವೀಡಿಯೋ ಹಾಕಿದ್ರೆ ಕಮೆಂಟ್ ಮಾಡಿ ತಿಳ್ಕೊತೀನಿ. ಯಾವುದೇ ಬಿಲ್ಡಿಂಗ್ ಹತ್ತಕ್ಕೆ ಪರ್ಮಿಷನ್ ಕೇಳಿದ್ರೆ ದಯವಿಟ್ಟು ಬಂದು ಪರ್ಮಿಷನ್ ಕೊಡಿ. ನಾನು ಸೇಫ್ಟಿ ಹಾಕ್ಕೊಂಡಾರ ಹತ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ, ನನಗೆ ಪರ್ಮಿಷನ್ ಕೊಡಿ. ಬಳ್ಳಾರಿಗೆ ಯಾವತ್ತಾರು ಭೇಟಿ ನೀಡಿದ್ರಾ? ಅಣ್ಣ, ಬಳ್ಳಾರಿ ಭೇಟಿ ನೀಡೋದಕ್ಕಿಂತ ಬಳ್ಳಾರಿ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿರುತ್ತೆ. ಕಾರಣ ಯಾಕಂದರೆ ಅಲ್ಲಿ ಆದಿವಾಸಿಗಳು ವಾಸ ಮಾಡಿರೋದು ಅಲ್ವಾ. ತುಂಬ ಆದಿವಾಸಿಗಳಿಂದ ಹಿಡಿದು ತುಂಬ ಹಳೆಯ ಕಾಲದ ಜಾಗ, ರಾಮಾಯಣ ಕಾಲದಿಂದ ಅದು ಪ್ರೂಫಿರೋಂಥದ್ದು. ಅಲ್ಲೇ ಜನತೆ, ಅಲ್ಲೇ ಮಣ್ಣೇ ಬಂಗಾರ ಅಲ್ವಾ. ಅಲ್ಲಿ ಜನಗಳು, ರಾಜಕೀಯ ಬಗ್ಗೆ ನಾನು ಹೇಳೋಕ್ಕೋಗಲ್ಲ, ಅಲ್ಲಿ ಜನಗಳು ಅಷ್ಟೇ ಬಂಗಾರ ಥರ ಮನುಷ್ಯರನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ಈ ಕಡೆ ಬಂದಾಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಅಲ್ಲಿಂದ ಹಿಡಿದು ನಮ್ಮ ಸಿರುಪುರದಿಂದ ಹಿಡಿದು ಎಂತೆಂಥ ಒಂದು ಇತಿಹಾಸ ಇರೋಂಥ ಊರು, ನಮ್ಮ ನಾಡು ನುಡಿ ಬೆಳೆದಂಥ ಊರು ಬಳ್ಳಾರಿ. ನನಗೆ ಬಳ್ಳಾರಿಯಲ್ಲಿ ಹತ್ತಕ್ಕೆ ಭಾಳ ಸರಿ ಹೋಗಿದ್ನಿ, ಬಟ್ ಪರ್ಮಿಷನ್ ಸಿಗ್ತಿಲ್ಲ. ನೋಡ್ತಾ ಇದ್ದೀನಿ. ಈಗ ಸಂಗನಕಾಲ ಬೆಟ್ಟನೂ ಇದೆ, ಅದು ನೀವು ಹೇಳ್ದಂಗೆ ಆದಿಮನ್ನರು ಇದ್ದಂಥ ಕಾಲದ್ದು ಬೆಟ್ಟ ಅದು. ಹೌದು, ಹಚ್ಬೋದು. ನಾನು ಅಲ್ಲಿ ಹೋಗಿ ಹತ್ತಕ್ಕೆ ಅಂತ ವಿಡಿಯೋ ಮಾಡ್ಕೊಂಡು ಕೇಸ್ ಆಗುತ್ತೆ. ಹಾಂ, ಅಲ್ಲಿ ವಿತೌಟ್ ಸೇಫ್ಟಿ ಏನಿರ್ತಾರೆ. ಹಾಂ. ಸೊ ನೀವು ಅನುಮತಿ ಸಿಕ್ಕರೆ ನೀವು ಹತ್ತಿದ್ದೀರಾ? ಓ ಹೇಳ, ಹಿಂಗೆ ಅಂದ್ಬಿಟ್ರಿ. ಎಲ್ಲಿದ್ದು ಸರ್, ಎಲ್ಲಿದ್ದು? ಬಳ್ಳಾರಿ. ಕಲೆಯನ್ನು ಕಲ್ತು ಈ ಥರ ಎಲ್ಲ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ದೀರಿ. ಇಲ್ಲ, ಭಾನುವಾರ ಒಂದೇ ದಿನ ನಮ್ಮ ಚಿತ್ರದುರ್ಗ ಟೂರಿಸ್ಟ್ಗೋಸ್ಕರ ನನ್ನ ಕಡೆಯಿಂದ ಒಂದು ಸಣ್ಣ ಅಟ್ರಾಕ್ಷನ್. ಓಕೆ ಸರ್. ಮತ್ತು ಇನ್ನುಳಿದ ದಿನಗಳಲ್ಲಿ ಇರಲ್ಲ ತಾವು? ಓ, ಅದು ನಮ್ಮ ಪುಣ್ಯ. ಇವತ್ತು ಮಕ್ಕಳೆಲ್ಲ ಬಂದಿದ್ದಾರೆ ಇದನ್ನು ವೀಕ್ಷಣೆ ಮಾಡಿ. ಭಾನುವಾರ ಜನ ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಒಂದು ವಾರ ತನಕ ನಾನು ನನ್ನ ಮಕ್ಕಳೆಲ್ಲ ಉನ್ನತ ತಿನ್ನೋದು ಅದರಿಂದ. ಓಕೆ. ಯಾರಿಗೂ ಬಲವಂತ ಇಲ್ಲ, ಅದು ಅವ್ರವ್ರ ಪ್ರೀತಿ. ಓಕೆ. ಹಂಗೆಲ್ಲ ಜನ ಎಲ್ಲ ಹೆಲ್ಪ್. ನಾನೇ ಒಂದು 50 ಮಕ್ಕಳು. ಸರ್, ಈಗ ಇಷ್ಟು ವರ್ಷದಿಂದ 20 ವರ್ಷದಿಂದ ಒಂದು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೀರಿ. ನಿಮಗೆ ಸರ್ಕಾರ ಆಗಲಿ ಯಾವ್ದಾದ್ರು ಸಂಘ ಸಂಸ್ಥೆ ಏನಾದ್ರು ಬಿರುದು ಕೊಟ್ಟಿದ್ದಾರೆ? ಏನಾದರೂ ಯೋಜನೆ ನಾವೇ ಸರ್ಕಾರ ಇರ್ಬೇಕು, ನಾವು ಸರ್ಕಾರ ಕಡೆ ಹೋಗ್ಬಾರ್ದು. ಅವ್ರು ಕೊಡ್ತಾರಂತ ನಾವೇನು ಮಾಡ್ಬಾರ್ದು. ಓಕೆ, ನೋಡಿ, ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ನೀವು ಮಕ್ಕಳು ನಾಳೆ MBBS ಹಾಕ್ತಾರೆ, ಡಾಕ್ಟರ್ ಆಗ್ತಾರೆ, ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಪಾಠ ಮಾಡ್ತಾವ್ರ. ನಮ್ಮಿಂದ ಹೋಗೋ ಮಕ್ಕಳು ಎಲ್ಲಿ ಹೋದ್ರೆ ಚೆನ್ನಾಗಿರ್ಲಿ ಅಂತ ತಾನೇ ನೀವು ಒಳ್ಳೆ ಮಾತು ಹೇಳಿದ್ರಿ ಸರ್. ನಿಜವಾಗ್ಲೂ ಭಾಳ ಗ್ರೇಟ್. ನೋಡಿ, ಅವರ ಅಷ್ಟೆಲ್ಲ ಅದು ಅವ್ರಿಗೆ ಸೇರುತ್ತೆ. ನಾವು ಬೆಳೆಸಿ ಮಕ್ಳಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿಲ್ಲ. ಅವರು ನಮ್ಮ ಹತ್ರ ಹೆಂಗಿರ್ತದೆ ಅವ್ರಿಗೆ ಸೇರುತ್ತೆ. ಈಗ ಈ ಮಕ್ಕಳು ಓದಿ ಎಷ್ಟಿದ್ರು ನಾವು ಈ ಮೇಷ್ಟ್ರಿಂದ ನಾವು ಕಲ್ತ್ಕೊಂಡ್ಬಂದೀವಂತ ಹಿಂದಕ್ಕೆ ತಿರುಗಿ ನಿಮ್ಮನ್ನು ಬಂದು ಮಾತಾಡ್ಸ್ಬೇಕು, ಅದು ಅವ್ರಿಗೆ ಸೇರಿದ್ದು. ನೀವಾಯಿ ಸೇರ್ತಾವೆ. ನಾವು ಕೊಟ್ಟದನ್ನ ಮರ್ತು ಬಿಡ್ಬೇಕು, ನಮಗೆ ಕೊಟ್ಟದನ್ನ ನಾವು ಮರಿಬಾರ್ದು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಮಂಗ 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 ಚಪ್ಪಳೆ ಬರಲಿ.